ಏನು ಹೇಳಕತ್ತೀನಿ, ಇರಲಿ. ಹಾಂ, ಅದಕ್ಕೆ ಯಪ್ಪ ನಾವು ರಗಡ್ ಕರ್ಕೊಂಡು ಹೋಗಿರ್ತೀವಿ, ಮಠಕ್ಕೆ ಕರ್ಕೊಂಡು ಹೋಗಿರ್ತೀವಿ, ದೇವಸ್ಥಾನ ಕರ್ಕೊಂಡು ಹೋಗಿರ್ತೀವಿ. ಖರೆ ಏನು ನಮ್ಮ ಹುಡುಗರು ಸುಧಾರಣೆ ಆಗಲಿಲ್ಲ, ಮಾತಾಡಬೇಡ್ರಿ, ಏನು ನಮ್ಮ ಹುಡುಗರು ಶುದ್ಧ ಆಗಲಿಲ್ಲ ಅಂತಾರಲ್ಲ, ಅದು ಮುಖ್ಯ ಅಲ್ಲ. ಅವ್ರ ಹಣೆ ಬರ ಅನ್ನೋದು. ಅದಕ್ಕೆ ಗಳೆ ಹೊಡೆಯೋದು, ಬಿತ್ತುವುದು, ಬೀಜ ಹಾಕೋದು, ಸಂಸ್ಕಾರ ಮಾಡೋದು, ಅವ್ರನ್ನ ಚಲೋ ಮಾಡೋದು ನಮ್ಮ ಕೆಲಸ. ನೆಕ್ಸ್ಟ್ ಅದು ಬೆಳೆಯೋದು, ಅದರ ಫಲ ಕೊಡೋದು, ರೇಟ್ ಸಿಗೋದು ಭಗವಂತಿಗೆ ಬಿಡ್ಬೇಕು. ಅದನ್ನು ಭಗವದ್ಗೀತೆದೊಳಗೂ ಒಂದಿಷ್ಟು ಹೇಳ್ಬೇಕು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತೋರ್ಭ ಸಂಗೋತ್ಸ್ವ ಕರ್ಮಣಿ. ನಮ್ಮ ಕರ್ತವ್ಯ ಮಾಡೋದಷ್ಟ ಅಂತ ನಾವು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ ಹೇಳ್ತಾನೆ ಅದನ್ನು, ನಿನ್ನ ಕರ್ತವ್ಯಕ್ಕೆ ಚ್ಯುತಿ ಬಿಡಬಾರ್ದು. ನೀ ಪ್ರಾಮಾಣಿಕವಾಗಿ ನಿನ್ನ ಕರ್ತವ್ಯ ನಿಷ್ಠೆಯಲ್ಲಿ ನೀನು ತಲ್ಲೀನನಾಗು. ಕರ್ತವ್ಯ ಮಾತ್ರ ನಿಂದು, ಕೆಲಸ ನಿಮ್ಮದು, ಫಲ ಭಗವಂತಂದು. ಮಕ್ಕಳನ್ನ ಶಾಲೆಗೆ ಹಚ್ಚೋದು ನಿಮ್ಮ ಕೆಲಸ, ಅದನ್ನು ಫಲ ಕೊಡೋದು ಭಗವಂತಂದು. ಹಿಂಗೆ ಈ ಬೋಧನೆಯನ್ನು ಗುರುಪೂರ್ಣಿಮೆ ದಿವಸ ತಗೊಂಡ್ರೆ ಹೊಟ್ಟೆ ಹಸದಾಗಿ ಹೆಂಗೆ ಊಟ ರುಚಿ ಹತ್ತದಲ್ಲ, ಹಂಗೆ ಮಧ್ವಾಚಾರ್ಯರು, ಶಂಕರಾಚಾರ್ಯರು ಕೆಲವೊಂದು ನಾವು ಇದಕ್ಕೆ ಕುಂಭಮೇಳಕ್ಕೆ ಹೋಗಿದ್ದೀವಿ. 144 ವರ್ಷಕ್ಕೂ ಒಮ್ಮೆ ನಡೀತಕ್ಕಂಥ ಕುಂಭಮೇಳದೊಳಗೆ ಈ ನಮ್ಮ ಸತ್ಸಂಗದವ್ರು ನಮ್ಮ ಶಿಷ್ಯ ಒಳಗೆ ಬಂದಿತ್ತು. ನಿಜವಾಗಿಯೂ ಸ್ವರ್ಗ ಅಂದರೆ ಇದೆ ಅಂತ ತಿಳ್ಕೊಂಡು ಬಂದೀವಿ ನಾವು. ಅಲ್ಲಿ ನಿಜವಾಗಿಯೂ ಅದು ಅಲ್ಲಿ ನಾಗ ಸಾಧುಗಳು, ಏನು ಎಂತೆಂಥವ್ರು ಸಾಧುಗಳು, ಸತ್ಪುರುಷರು, ಸ್ವರ್ಗನ ಅಲ್ಲಿ ಬಂದು ಇಳಿದಿತ್ತು. ಆ ನಮ್ಮ ದೇವಿ ಪಾರಾಯಣದಾಗ ಬರ್ದಾರದ್ರಾಗ 1ನೇ ಅಧ್ಯಾಯದ 8ನೇ ಶ್ಲೋಕ ಹೇಳ್ತದೆ, ಏನು ಹೇಳುವೆ ನಮಮ ಶಿವಪರದ ನಿಧಾನದ ಸೌಂದರ್ಯ ಕಾಡಾನೆ ಕಾಡ್ಕೋಣ ಕಾಡಾಕಳಿನ ಸಂದನಿಯು. ಜ್ಞಾನಿಗಳ ಆಶ್ರಮವು, ಜ್ಞಾನಿಗಳ ಆಶ್ರಮ ನೋಡ್ಬೇಕು. ಅವ್ರು ಸ್ವರ್ಗನ ಮಾಡಿದಂಗೆ ಇಟ್ಟಾರ ಅಲ್ಲಿ. ಬ್ರಹ್ಮಜ್ಞಾನ ಮಾಡುವ ಋಷಿಗಳ ಸಮೂಹವು ಗ್ರಂಥಾಗ ಐತದ, ನಿಮ್ಮ ದೇವಿ ಗ್ರಂಥಾಗ. ಒಬ್ಬೊಬ್ಬರು ಸ್ನಾನ ಮಾಡ್ತಿದ್ರು, ಒಬ್ಬೊಬ್ಬರು ಮೌನ ಮಾಡ್ತಿದ್ರು. ಸ್ನಾನ, ಮೌನ, ಜಪ, ತಪ ಇವುಗಳಿಂದ ಮಿಂದೆದ್ದಿತ್ತು ರಜತಾದ್ರಿ. ಈಗ ಅಪ್ಪವ್ರು ಹೇಳಿದ್ರಲ್ಲ, ಈ ಸತ್ಸಂಗದ ಫಲ ದೊಡ್ಡದೈತದ. ಅಕಸ್ಮಾತ್ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರೊತ್ತಿಗೆ ಈ ಸಂಸ್ಕಾರದ ಕೊರತೆ ಇತ್ತ, ನಕ್ಕಿ ಮಕ್ಕಳನ್ನ ಹಾಳು ಮಾಡ್ತೀರಿ, ನಾವು ಹಾಳಾಕ್ತೀವಿ. ಇದೇನು ಗಾಳಿ ಬಿಡಿದಿಲ್ಲ, ಅದೇ ದೇವಿಯ ಪಾರಾಯಣದ 9ನೇ ಅಧ್ಯಾಯದ 14ನೇ ಶ್ಲೋಕ ಹೇಳ್ತೈತೆ. ಅದು ಭಾಳ ಚಂದ ಹೇಳ್ತೈತೆ. ನಿನ್ನ ಬಕುತನ ನಿಂದಿಸಿದವನನ್ನು, ಈಗೇನು ದೇವಿ ಪಾರಾಯಣ ಮಾಡೋಕ್ಕೆ ಬಂದಿಲ್ಲ, ಕೆಲವೊಂದು ನಿಂದನೆ ಮಾಡ್ತಾರಂತೆ. ಹೆಂಗೆ ನೋಡಿ ದೇವಿ ಪಾರಾಯಣ ಮಾಡಿರಂತಪ್ಪ, ಅವ್ರು ಪುಸ್ತಕ ಓದಿರಂತೂ ದೊಡ್ಡದಪ್ಪ ಹಾಕಿದ್ದು, ಅವನು ದೊಡ್ಡದಪ್ಪ. ತಲೆಯಾಗಿ ಇಟ್ಕೋರಿ ಅದನ್ನು. ಈ ಗ್ರಂಥವನ್ನು ಸುಳ್ಳು ಮಾಡೋಕ್ಕೆ ಹಿಂದೂ ಯಾವಾಗಾಗಿಲ್ಲ, ಈಗೂ ಆಗೋದಿಲ್ಲ, ಮುಂದೂ ಆಗೋದಿಲ್ಲ. ಆ ಗ್ರಂಥದಾಗ ಬರೆದಾರು, ನಿನ್ನ ಬಕುತನ ನಿಂದಿಸಿದವನನ್ನು ಇನ್ನೂ ಕಡಿವೆ ವಂಶ ಸಹಿತಲು. ಭಾಳ ಜವಾಬ್ದಾರಿಯಿಂದ ಐತಿ. ಯಾರು ದೇವಿಯ ಪಾರಾಯಣ ಮಾಡೋವ್ರ ಬಗ್ಗೆ ನಿಂದನೆ ಮಾಡಬಾರ್ದಂತ ನಾ ಹೇಳಕತ್ತಿಲ್ಲ, ದೇವಿ ಗ್ರಂಥಾಗ ಬರ್ದಾರ. ನಿನ್ನ ಬಕುತನು ಎಲ್ಲಿ ಇದ್ದೊಡೆ ಅಲ್ಲೇ ಇರ್ತೀಯೋ. ನೀವು ಯಾರು ದೇವಿ ಭಕ್ತರಾಗಿ ದೇವಿ ಪಾರಾಯಣ ಮಾಡ್ತಿರಲ್ಲ, ದೇವಿ ನನ್ನಂತಕ್ಕೆ ಅಷ್ಟ ಅಲ್ಲ, ಮಹಾತ್ಮರತ್ತಕ್ಕೆ ಅಷ್ಟ ಅಲ್ಲ, ನಿಮ್ಮಂತಕ್ಕೂ ಇರ್ತಾರಂತೆ. ನಿನ್ನ ಬಕುತನು ಎಲ್ಲಿ ಇದ್ದೊಡೆ ಅಲ್ಲೇ ಇರುತ್ತೆಯೋ. ನಿನ್ನ ಬಕುತನ ಗಾಳಿ ಹಾಯಲಿಕ್ಕೆ ಇನ್ನು ಓಡುವವು ಸರ್ವ ದುರಿತವು. ಬರೀ ನಿಮ್ಮ ಗಾಳಿ ಬೇರೆದವ್ರಿಗೆ ಬಡಿದ್ರೆ ನಿಮ್ಮಲ್ಲಿರುವ ಪಾಸಿಟಿವ್ ಎನರ್ಜಿ ಅವರಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಬಡಿದು ಓಡಿಸ್ತೈತೆ ಅಂತ ನೋಡ್ರಿ. ಇನ್ನು ನಿನಗೆ ಜೀವ ಅದು ಸತ್ಯಂದು ಅಮರಗಣ. ಅಮರಗಣ ಅಂದ್ರೆ ದೇವಾನುದೇವತೆ ಹೇಳ್ತಕ್ಕಂಥ ಮಾತ. ಇಲ್ಲಿ ಗುರುನ ಬೇಕು ನಿಮಗೆ.
ಗುರು ಯಾಕೆ ಬೇಕು? ಇದೊಂದು ಹುಣ್ಣಿಮೆ ಗುರುವಿಂದನೇ ಮಾಡ್ಯಾರ. ಯಾಕೆ ಗುರು ಬೇಕಂದ್ರೆ ಅಲ್ಲಿ ದೇವಿ ಪಾರಾಯಣದಾಗ ಹೇಳ್ತಾರೆ ನೋಡ್ರಿ. ಇತಿ ಶ್ರೀ ಮತ್ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರೇ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಜೀವನ್ ಮುಕ್ತಿರ್ನಾಮ ಅಷ್ಟಾದಶೋಧ್ಯಾಯ ಸಂಪೂರ್ಣಂ. ಅಲ್ಲಿ ಹೇಳೋ ಮುಂದೆ ಗುರುನಾಮ ಸ್ಮರಣೆ ಮಾಡ್ಯಾರ. ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಅನ್ನುವಾಗ ಚಿದಾನಂದ ಅವಧೂತರನ್ನ ಹೊಗಳ್ಯಾರ. ದೇವಿ ಅಂದ್ರೆ ಅದಕ್ಕೆ ಮತ್ತೆ ಹೋಲಿಸ್ಯಾರ. ಈ ಗುರು ಪೂರ್ಣಿಮೆ ಮಹತ್ವ ನಿಮಗೆ ತಿಳಿಬೇಕಿದೆ. ಗುರುನ ಬ್ರಹ್ಮ, ಅವ ವಿಷ್ಣು, ಅವ ಮಹೇಶ್ವರ. ಯಾಕಂದ್ರೆ ದೇವಿ ಸಾಕ್ಷಾತ್ಕಾರರಾಗಲಿ, ನಿಮ್ಮ ಜೀವನ್ಮುಕ್ತರಾಗಲಿ, ನಿಮ್ಮ ಕಷ್ಟ ಕಾರ್ಪಗಳು ಪರಿಹರಿಬೇಕಾದ್ರೆ ಆ ದಾರಿಯನ್ನು ತೋರಿಸುವ ಆತನ ಗುರು ಹೇಳ್ತಾನ. ಅಲ್ಲೇ ಹೇಳ್ತತ್ ನೋಡ್ರಿ. ಮತ್ತೆ ಏನಾಗಿತ್ತಂದ್ರೆ ಗುರು ಹೇಳಿದ ಹಿಂಗೆ ತಪಸ್ಸು ಮಾಡ್ಬೇಕಂತೇಳಿ. ಹಿಂಗೆ ತಪಸ್ಸು ಮಾಡಬೇಕಂತ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಡಿ ತಪಸ್ಸು ಮಾಡಿ 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 ಕೊನೆಯ ಶ್ಲೋಕ ಹೇಳಕತ್ತೀನಿ ನಿಮ್ಗೆ. 1ನೇ ಅಧ್ಯಾಯದ ಕೊನೆಯ ಶ್ಲೋಕ ಹೇಳಕತ್ತೇನೆ. ಯಾಕೆ ಕಾಣಿಸೆ ಎಮ್ಮ ರಕ್ಷಿಸಲ್, ಯಾಕೆ ತೋರಿಸೆ ತನುವ ನೆಮ್ಮನು, ಯಾಕೆ ಮರದೆಯೇ ಯವ್ವ, ಯಾಕೆ ಕೇಳಲಿ ಒಲ್ಲೆ ಮಾತೆಮ್ಮ. ನೋಡು ಯವ್ವ, ಇಷ್ಟು ಒದರಾಕತ್ತೀವಿ, 108 ನಾಮಾವಳಿ ಮಾಡಕತ್ತೀವಿ, ನಮ್ಮನ್ನು ನೋಡುವಲ್ಲಿ, ನಮಗೆ ಆಶೀರ್ವಾದ ಮಾಡುವಲ್ಲಿ, ನಮಗೆ ಯಾಕೆ ಕಾಣಿಸುವಲ್ಲಿ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಯಾಕೆ ಕಾಣಿಸೆ ಎಮ್ಮ ರಕ್ಷಿಸಲ್, ಯಾಕೆ ತೋರಿಸೆ ತನುವ ನೆಮ್ಮನು, ಯಾಕೆ ಮರದಿಯೇ